ವೃತ್ತಿ ರಂಗಭೂಮಿ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಉತ್ತರ ಕರ್ನಾಟಕ ಅಲ್ವಾ? ಯಾಕೆ ಉತ್ತರ ಕರ್ನಾಟಕ ಯಾಕೆ ಅಷ್ಟು ಫೇಮಸ್ ಅಂತಂದ್ರೆ ವೃತ್ತಿ ರಂಗಭೂಮಿ ಕಲಾ ಶ್ರೀಮಂತಿಕೆ ಹೆಚ್ಚಿದೆ ಅಲ್ಲಿ. ವೃತ್ತಿ ರಂಗಭೂಮಿ ಅಂದ ತಕ್ಷಣವೇ ಉತ್ತರ ಕರ್ನಾಟಕ ಕೇಳ್ಕೊಂಡು ಹೋಗುವಂತ ಎಷ್ಟೋ ಜೀವಗಳಿದಾವೆ. ಅಂತ ದೊಡ್ಡ ದೊಡ್ಡ ಚಿತ್ರ ನಟರು ನಟಿಯರು ಕೂಡ ಬಂದು ಉತ್ತರ ಕರ್ನಾಟಕದಲ್ಲಿ ತಮ್ಮ ಹೆಸರನ್ನ ಅಜರಾಮರಾಗಿ ಕೆತ್ತು ಹೋಗಿದ್ದಾರೆ ವೃತ್ತಿ ರಂಗಭೂಮಿಯ ಇತಿಹಾಸದಲ್ಲಿ. ಅವ್ರು ಬಹಳ ಈ ವೃತ್ತಿ ರಂಗಭೂಮಿ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಮಹಾನ್ ಕಲಾವಿದರು. ವೃತ್ತಿ ರಂಗಭೂಮಿ ಕಲಾವಿದರು ಒಬ್ರು ರಾಜು ತಾಳಿಕೋಟೆ ಅಂತ ನಾವು ಬಿಟ್ಟು ನಮ್ಗೆ ಹೆಚ್ಚಿನ ಒಂದು ತುಂಬಾ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ನೋಡ್ತಾ ಇದ್ದೀನಿ, ಪ್ರತಿಯೊಬ್ಬರಲ್ಲೂ ವಾಟ್ಸ್ಆಪ್ ಸ್ಟೇಟಸ್ ಇಲ್ಲಿ ಹಾಕಿದ್ದಾರೆ. ನನ್ಗೆ ಆಶ್ಚರ್ಯ ಆಯ್ತು, ನಮ್ಮ ವೃತ್ತಿ ರಂಗಭೂಮಿಯನ್ನ ಕಲಾವಿದರು ಇಷ್ಟು ಗುರುತಿಸೋರಿದ್ದಾರೆ. ನನಗೆ ಮೈಸೂರು ಭಾಗದಲ್ಲಿ ಸ್ನೇಹಿತರಿದ್ದಾರೆ, ಬೆಂಗಳೂರು ಭಾಗದಲ್ಲಿ ಸ್ನೇಹಿತರಿದ್ದಾರೆ, ದಾವಣಗೆರೆ ಬಿಡಿ ನಮ್ಮ ಉತ್ತರ ಕರ್ನಾಟಕದ ಒಂದು ಭಾಗವೇ ಆಗಿ ಹೋಗ್ತಿದೆ ಅದು ದಾವಣಗೆರೆ. ಯಾಕಂದ್ರೆ ದಾವಣಗೆರೆದು ಒಂದು ಕಂಪನಿ ಇದೆ ವೃತ್ತಿ ರಂಗಭೂಮಿ ಅಲ್ವಾ, ಅಲ್ಲಿ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ ಜನಗಳು. ಆದ್ರೆ ಥಿಯೇಟರ್ ಆರ್ಟಿಸ್ಟ್ ಅಂತ ಹೇಳ್ಕೊಡ್ತೇವೆ ಇಲ್ಲಿ ನಮ್ಮ ಮೈಸೂರು ಕಡೆ ಆಗ್ಬೋದು ಮತ್ತೆ ನಮ್ಮ ಬೆಂಗಳೂರು ಕಡೆ ಆಗ್ಬೋದು. ಇಂಥಲ್ಲೆಲ್ಲ ನಾವು ಮೈಸೂರು ಮತ್ತು ಬೆಂಗಳೂರು ಆರ್ಟಿಸ್ಟ್ ನಾಟಕ ಅಂತಂದ್ರೆ ನಾವು ಒಂದು ರೀತಿಯ ಬೇರೆ ರೀತಿಯ ನಾಟಕಗಳನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯ ಆಗ್ತದೆ. ಯಾವ ರೀತಿಯ ಮತ್ತು ಅಂದ್ರೆ ಥಿಯೇಟರ್ ರಂಗಭೂಮಿ ಅಂತಂದ್ರೆ ಅದು ರಂಗಭೂಮಿನೇ, ಆದ್ರೆ ಅಲ್ಲಿಯೇ ಒಂದು ಶೈಲಿ ಮತ್ತು ನಮ್ಮ ಉತ್ತರ ಕರ್ನಾಟಕ ಶೈಲಿಗೆ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ನಮ್ಗೆ ವೃತ್ತಿ ರಂಗಭೂಮಿ ಅಂದ ತಕ್ಷಣ ಎಷ್ಟೋ ಜನರು ನೆನಪಿಗೆ ಬಂದೋಗ್ತಾರೆ. ಅದರಲ್ಲಿ ಭೂಮಿಯನ್ನ ಹಿಡಿತದಲ್ಲಿ ಬಂದಂತ ಒಬ್ಬ ವ್ಯಕ್ತಿ ಆಗಿರ್ಬೋದು, ಹುಡುಗಿಯರು ಬಸವರಾಜ್ ಅವರು, ಇಂದನಾಗ್ಬೋದು. ಮಹಿಳಾ ವಿಭಾಗದಲ್ಲಿ ಅಂತಂದ್ರೆ ಹೆಲನ್ ಅವ್ರು ಬರ್ತಾರೆ. ನನ್ಗೆ ಆ ಗುರುಪದ ಬಹಳ ಅಚ್ಚುಮೆಚ್ಚಿನ ಒಬ್ಬ ರಂಗಭೂಮಿ ಕಲಾವಿದೆ ಅಂತಂದ್ರೆ ಹೆಲನ್ ಮೈಸೂರು ಅಂತ ಅವರ ಹೆಸರು. ಅವ್ರನ್ನು ಕೂಡ ನೆನೆಸ್ಕೊಳ್ಬೇಕು. ಇವಾಗ ನಾವು ಅಕ್ಟೋಬರ್ 13, 2025 ನಮ್ಮ ರಂಗಭೂಮಿಯ ದೈತ್ಯ ಕಲಾವಿದ ರಾಜು ತಾಳಿಕೋಟೆ ಅವರು ನಮ್ಮನ್ನ ಅಗಲಿದ್ರು. ಅವ್ರು ರಂಗಭೂಮಿ ಕಲಾವಿದರು, ಜೊತೆಗೆ ಅವರು ಮೊನ್ನೆ ಒಂದು ನಮ್ಮ ಕನ್ನಡ ಖಾಸಗಿ ವಾಹಿನಿಯಲ್ಲಿ ಕೆಲವೊಂದು 2 ರಿಯಾಲಿಟಿ ಶೋ ಆಗ್ಬೋದು, ಕೆಲವೊಂದು ಕಾರ್ಯಕ್ರಮಗಳಿಗೆ ಅವರು ಬರ್ತಿರೋದನ್ನ ನಾವು ನೋಡಿದೀವಿ. ಹೀಗಾಗಿ ನಮ್ಗೆ ಜನಮಾತಾಗಿದ್ದಾರೆ. ಅದಕ್ಕೀ ಮೊದಲು ಕೂಡ ಅವರು ಉತ್ತರ ಕರ್ನಾಟಕದಲ್ಲಿ ಅವರು ಮಾಡುವಂತ ಸಾಧನೆ ಇದೆ. ಉತ್ತರ ಕರ್ನಾಟಕದ ಜನ ಮನಸ್ಸಿಗೆ ಏನಾದ್ರು ಇಷ್ಟ ಆದ್ರೆ, ಉತ್ತರ ಕರ್ನಾಟಕದ ಜನತೆಗೆ ಮನಸ್ಸಿಗೆ ಇಷ್ಟ ಆದ್ರೆ ಅವ್ರನ್ನ ಹೃದಯದಲ್ಲಿ ಎಲ್ಲ ತಲೆ ಮೇಲೆ ಇಟ್ಕೊಂಡು ಮೆರೆದಾಡುವಂತ ಜನಗಳಿದ್ದಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಅಂತ ಒಂದು ದೊಡ್ಡ ಹೃದಯ ವೈಶಾಲ್ಯ ಇರುವಂತಹ ಜನಗಳು ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಿಗ್ತಾರೆ. ಮಾತು ಹೊರಟು ಆಗ್ಬೋದು, ಆದ್ರೆ ಹೃದಯ ಬೆಣ್ಣೆ ರೀತಿಯ ಹಾಗೆ ನಮ್ಮ ಉತ್ತರ ಕರ್ನಾಟಕ ಜನರ ಒಂದು ವೈಶಿಷ್ಟ್ಯವೇ ಹಾಗೆ. ವೃತ್ತಿ ರಂಗಭೂಮಿ ಅಂತ ವೃತ್ತಿ ರಂಗಭೂಮಿ ಅಂದ ತಕ್ಷಣ ಇವರು ಈ ಕಾಲಕ್ಕೆ ಅಂದ್ರೆ ನಮ್ಮ 1990ರ ದಶಕದಿಂದ ಹೇಳ್ಕೊಂಡು 2010ರವರೆಗೂ ಕೆಲವೊಂದು ಅಭಿನವ ಕಲಾವಿದರು ಬಂದು ಹೋಗಿದ್ದಾರೆ. ಅದರಲ್ಲಿ ಇವರು ಯಾಕಂದ್ರೆ ನಮ್ಗೆ ಡಿಜಿಟಲ್ ಮಾಧ್ಯಮ ಇವಾಗ ನಮ್ಗೆ ಸಿಗ್ತಾ ಇರೋದು ಡಿಜಿಟಲ್ ಮಾಧ್ಯಮ ಮುಖಾಂತರ. ಇವಾಗ ಯಾರು ನಮ್ಮ ರಾಜು ತಾಳಿಕೋಟೆ ಅವರು ದೊಡ್ಡ ಹೆಸರು ಮಾಡಿದ್ದಾರೆ. ಮತ್ತೆ ಅದಕ್ಕೆ ಮೊದಲು ಯಾವುದೇ ಡಿಜಿಟಲ್ ಮಾಧ್ಯಮ ಇರಲಿಲ್ಲ. ಅವಾಗ್ಲೇನೆ ಮೆರೆದಾಡುವಂತಹ ಒಂದು ಚಿಂದೋಡಿ ಲೀಲಾ ಅವರ ಕುಟುಂಬವೇ ರಂಗಭೂಮಿ ಕಲಾವಿದರಿಗೆ ತಮ್ಮ ಜೀವನವನ್ನೇ ಅರ್ಪಿಸ್ಬಿಟ್ಟಿದ್ದಾರೆ. ದೊಡ್ಡ ಮಹಾನ್ ಕಲಾವಿದರು, ಅವ್ರ ತಂದೆಯವರು, ಅವ್ರ ತಾಯಿಯವರು, ಅವ್ರ ಸಹೋದರರು ಮತ್ತೆ ಅವ್ರ ಮಕ್ಕಳು ಕೂಡ ಚಿಂದೋಡಿ ಲೀಲಾ ಅವರು. ಪೊಲೀಸ್ ಅವರು ನಮ್ಮ ಕರ್ನಾಟಕದಲ್ಲಿ ಎಷ್ಟು 10,000 20,000 ಸರಿಯಾದ ಮಾಹಿತಿ ಇಲ್ಲ. ಯಾಕಂದ್ರೆ ಕೆಲವು ಕಡೆ ಜಾತ್ರಾ ಮಹೋತ್ಸವಕ್ಕಾಗಿ ಒಂದಿಷ್ಟು ಆಟಗಳನ್ನ ಆಡಿದ್ದಾರೆ, ನಾಟಕಗಳನ್ನ ಆಡಿದ್ದಾರೆ. ಹಾಗೆ ಜನ ಇದ್ದಾರೆ ನನಗೆ ಪ್ರಸಿದ್ಧಿಯನ್ನು ಪಡೆದಿದ್ರು ಅಂತ ನಮ್ಮ ಹುಡುಗೇರಿ ಬಸವರಾಜರನ್ನ ನಾವು ನೆನೆಸ್ಕೊಂಡ್ವಿ. ಇಲ್ಲಿ ಉಮಾಶ್ರೀ ಅವರು ತುಳುನಾಡಿನ ಚಿತ್ರರಂಗದಲ್ಲಿ ಮರೆಯದೇ ಆಗದಿರುವಂತಹ ಒಬ್ಬ ಮಹಾನ್ ಕಲಾವಿದ ಅಂದ್ರೆ ಅವರು ನಮ್ಮ ಉಮಾಶ್ರೀ ಅಮ್ಮ ಅವರು ಉತ್ತರ ಕರ್ನಾಟಕದಲ್ಲಿ ಎಷ್ಟು ಹೆಸರು ಮಾಡಿದ್ರು. ಇವರು ಚಿತ್ರನಟಿನ ಅಂತ ಕೇಳ್ತಾ ಇದ್ರು ಕೆಲವು ಜನ. ಅಂದ್ರೆ ಚಿತ್ರಗಳನ್ನ ನೋಡದೇ ಇರುವಂತಹ ವ್ಯಕ್ತಿಗಳು ಕೂಡ ನಾಟಕಗಳನ್ನ ನೋಡ್ತಾ ಇದ್ರು ಆಗಿನ ಕಾಲದಲ್ಲಿ. ಅಂತ ಕಾಲದಲ್ಲಿ ಅವರ ಮನಸ್ಸಿನಲ್ಲಿ ಮನೆ ಮಾಡಿ ಅವ್ರ ಮನಸ್ಸಿನಲ್ಲಿ ಅಜರಾಮರವಾಗಿರುವಂತಹ ಹೆಸರು ಅಂತಂದ್ರೆ ಎಷ್ಟೋ ಜನ ಕಲಾವಿದರು. ಅದರಲ್ಲಿ ಮುಂಚೂಣಿಗೆ ಬರುವಂತಹ ಕಲಾವಿದೆ ಅಂದ್ರೆ ಆಶ್ರಮ ಅವರು. ಆಶ್ರಮ ಅವ್ರ ನಟನ ಬಗ್ಗೆ ನಾವೇನು ಕೇಳಬೇಕಾಗಿಲ್ಲ, ಯಾಕಂತಂದ್ರೆ ಅವ್ರ ಮಹಾನ್ ಕಲಾವಿದೆ. ಅವ್ರ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ಕಡಿಮೆ. ಅದಕ್ಕೆ ಮತ್ತೆ ಇನ್ನೊಂದ್ಸತಿ ನಾನು ಬೇರೆ ವಿಡಿಯೋದಲ್ಲಿ ನಾನು ಬಗ್ಗೆ ಮಾಹಿತಿಯನ್ನು ಹಾಕ್ತೇನೆ. ಈ ರೀತಿಯ ಕಲಾವಿದರು ತಮ್ಮ ಜೀವನವನ್ನ ಬದಿಗಿಟ್ಟಾಗ ತಮ್ಮಲ್ಲಿ ಒಂದು ಯಾವುದೇ ರೀತಿಯ ಕುಂಠಿತವಾಗಿರುತ್ತೆ, ಮಾನಸಿಕವಾಗಿ ರಹಿತವಾಗಿ ಅವರಿಗೆ ಸರಿದೂಗಿಸುವಂತಹ ಒಂದು ಸಂದರ್ಭ ಕೂಡಿ ಬಂದಿರುವುದಿಲ್ಲ. ಅಂತ ಟೈಮ್ನಲ್ಲಿ ಅವರು ತಮ್ಮ ವೃತ್ತಿ ರಂಗವನ್ನು ಕಟ್ ಮಾಡ್ಕೊಂಡಿರ್ತಾರೆ. ಅಂತ ಟೈಮಲ್ಲಿ ಅವರಿಗೆ ಬಹಳ ಬೇಜಾರದ ಸಂಗತಿ ಅಂತಂದ್ರೆ, ಏನಪ್ಪಾ ನಾನು ಅಲ್ಲಿದ್ದಾಗ ತುಂಬಾ ಒಳ್ಳೆ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದೆ, ಅಂದ್ರೆ ಒಳ್ಳೆ ರೀತಿಯನ್ನು ನಾನು ತೊಡಗಿಸ್ಕೊಂಡಿದ್ದೆ, ಇವಾಗ ತುಂಬಾ ಕಷ್ಟ ಆಗಿದೆಯಲ್ಲಪ್ಪ ಅಂದ್ರೆ ಅನಿಸುವಂತಹ ಸಂದರ್ಭಗಳು ಕೂಡ ಬಂದಿವೆ. ಅದಕ್ಕೆ ಉತ್ತಮ ಉದಾಹರಣೆ ಅಂತಂದ್ರೆ ಒಂದು ಕನ್ನಡ ಚಲನಚಿತ್ರವೇ ಆಗಿ ಬಂದಿದೆ. ಅದು ಯಾವ್ದು ಗೊತ್ತಾ? ನಮ್ಮ ಪುಟ್ಟಣ್ಣ ಕನ್ನಡ ಅವರ ನಿರ್ದೇಶನದ ರಂಗನಾಯಕಿ ಚಿತ್ರ. ಈ ರಂಗನಾಯಕಿ ಚಿತ್ರ ಅದರಲ್ಲಿ ಆರತಿ ಅವರು ಏನು ಅಭಿನಯ ಮಾಡಿದ್ದಾರೆ, ಆ ಪಾತ್ರ ಏನಿದೆ ರಂಗನಾಯಕಿ ರಂಗು ಅಂತ, ಆ ರಂಗುನ ಒಂದು ಪಾತ್ರ ಇದೆಯಲ್ಲ, ಆ ಪಾತ್ರದ ಜೀವಂತಿಕೆ ಅದು ಸತ್ಯ ಘಟನೆ. ಅದರಲ್ಲಿ ಕೆಲವೊಂದು ರೀತಿಯ ಸಂದರ್ಭಗಳು ಬರ್ತವೆ, ಕೆಲವೊಂದು ರೀತಿಯ ಜೀವನ ವೈಚಾರಿಕ ಮಹತ್ವಗಳು ಬರ್ತವೆ. ಅದನ್ನ ನಾವು ನೆನೆಸ್ಕೊಂಡ್ರೆ
ತುಂಬಾ ಆಶ್ಚರ್ಯ ಅನ್ಸುತ್ತೆ ಅಂತ ಕಲಾವಿದೆ. ನಿಮ್ಗೆ ರಂಗನಾಯಕಿ ಚಿತ್ರ ನೋಡಿದಾಗ ನಿಮ್ಮ ಕಣ್ಣಲ್ಲಿ ಒಂದು ಹನಿ ನೀರು ಬಂದಿಲ್ಲ ಅಂತಂದ್ರೆ ಅದು ಸಾಧ್ಯವೇ ಇಲ್ಲ, ಸಾಧ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಷ್ಟೊಂದು ಮನೋಜ್ಞವಾಗಿ ಬಿತ್ತಿಕೊಟ್ಟಂತಹ ಒಂದು ಪಾತ್ರ ಅದು ರಂಗನಾಯಕಿ ಪಾತ್ರ. ಅಂತ ರಂಗನಾಯಕಿ ಅದು ಎಲ್ಲಿಂದ ಹುಟ್ಟು ಎಲ್ಲಿಂದ ಬಂತು ಅಂದ್ರೆ ಇದೇ ನಮ್ಮ ಉತ್ತರ ಕರ್ನಾಟಕದ ರಂಗಭೂಮಿ ಕಲಾವಿದರಾಗ್ಬೋದು, ವೃತ್ತಿ ರಂಗಭೂಮಿ ಕಲಾವಿದರಾಗ್ಬೋದು. ಅದರಲ್ಲಿ ಶಾಮಣ್ಣ ಮೇಷ್ಟ್ರು ಅಂತ ಬರ್ತಾರೆ ರಂಗಭೂಮಿ ಕಲಾವಿದರಲ್ಲಿ. ಶಾಮಣ್ಣ ಮೇಷ್ಟ್ರು ಅಂತ ರಂಗನಾಯಕಿ ಚಿತ್ರದಲ್ಲಿ ಅದು ಕೂಡ ಅಲ್ಲಿ ಸೃಷ್ಟಿಯಾಗಿರುವಂತಹ ಎಲ್ಲ ಪಾತ್ರಗಳು ನಮ್ಮ ಅಂಬರೀಷ್ ಅವರು ಅಲ್ಲಿ ಅದರೊಳಗೆ ಅಭಿನಯ ಮಾಡಿದ್ದಾರೆ. ಎಷ್ಟು ಆ ಒಂದು ಅಭಿನಯ ಅವರನ್ನ ಕಲಾವಿದರನ್ನಾಗಿ ನೋಡದೆ ಆ ಪಾತ್ರಗಳನ್ನ ನೀವು ಸ್ವಲ್ಪ ಗಮನಿಸಿ ತಗೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಲ್ಲಿ ಯಾವ ರೀತಿಯ ಒಂದು ಸ್ಫೂರ್ತಿ ಯಾವಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ವೃತ್ತಿ ರಂಗಭೂಮಿ. ಕಷ್ಟಕರವಾದ ಒಂದು ಜೀವನ ಐತಿ. ಯಾಕಂತಂದ್ರೆ ದೊಡ್ಡ ದೊಡ್ಡ ಕಂಪನಿಗಳು ನೂರಾರು ಕಲಾವಿದರನ್ನ ಬರೀ ನಾಟಕ ಮಾಡುವಂತ ಕಲಾವಿದರಲ್ಲ, ಒಬ್ಬ ಟಿಕೆಟ್ ಹರಿಯೋದ್ರಿಂದ ಹಿಡ್ಕೊಂಡು ಅಲ್ಲಿ ತೆರಡಿ ಶೆಡ್ ಹಾಕುವಂತ ಒಬ್ಬ ಸಿಬ್ಬಂದಿ ಕೂಡ ಅವರನ್ನು ಕೂಡ ತೋರಿಸುವಂತ ಜವಾಬ್ದಾರಿ ನಮ್ಮ ವೃತ್ತಿ ರಂಗಭೂಮಿ ಕಲಾವಿದ ನಾಟಕ ಕಂಪನಿಗಳು ಮಾಲೀಕರಿರುತ್ತೆ. ಮಾಲೀಕರು ಬರೀ ಕೇವಲ ಇಷ್ಟು ಹಣ ಆಯ್ತು, ಇಷ್ಟು ದುಡಿತು, ಅಷ್ಟು ದುಡಿತು, ಹೌದು ದುಡಿತು ನಿಜ, ಆದ್ರೆ ಮಾಲೀಕನಿಗೆ ಸಿಗೋದು ಕೇವಲ 10%, 20% ಮಾತ್ರ. ಯಾಕಂದ್ರೆ ನಿಜವಾದ ಮಾಲೀಕ ಏನ್ ಮಾಡ್ತಾರೆ, ಅದನ್ನ ಹಣವನ್ನು ಹಂಚ್ತಾರೆ, ತಮ್ಗೆ ಬಂದಿರುವಂತ ಲಾಭವನ್ನು ಹಂಚ್ತಾರೆ. ಯಾಕಂದ್ರೆ ವೃತ್ತಿ ರಂಗಭೂಮಿ ಪೋಷಣೆ ಮಾಡೋದು ಜವಾಬ್ದಾರಿ ಇರುತ್ತೆ. ಅಂತ ಟೈಮ್ ಅಲ್ಲಿ ನೀವು ಪೋಷಣೆ ಮಾಡಿಕೊಂಡು ಅಂತ ರಂಗಭೂಮಿ ಕಲಾವಿದರನ್ನ ಉಳಿಸ್ಕೊಂಡು ಅವ್ರನ್ನ ಎಲ್ಲವನ್ನು ಹೋಗುದು ಜವಾಬ್ದಾರಿ ಬಹಳ ಇರುತ್ತೆ ಅವ್ರಿಗೆ. ಅಂತ ಬಹಳ ಜವಾಬ್ದಾರಿ ನಾಟಕ ಕಂಪನಿಗಳು ಜಾಸ್ತಿ ಇದಾವೆ. ಅಂತ ಒಂದು ನಾಟಕ ಕಂಪನಿ ಬರೀ ನಾಟಕ ಕಲಾವಿದರು ಆದ್ರೆ ಅದು ಅಷ್ಟೊಂದು ಜವಾಬ್ದಾರಿ ಆಗುದಿಲ್ಲ. ಒಂದು ಜವಾಬ್ದಾರಿ, ದೊಡ್ಡ ಜವಾಬ್ದಾರಿ, ಹೆಗಲ ಮೇಲೆ ಹೊತ್ಕೊಂಡಂತ ಒಂದು ಜವಾಬ್ದಾರಿ ಅಂತಂದ್ರೆ ವೃತ್ತಿ ರಂಗಭೂಮಿಯ ಕಲಾವಿದರನ್ನ ಪೋಷಿಸುವಂತ ನಾಟಕ ಕಂಪನಿಗಳ ಮಾಲಕರು ಬರೀ ಮಾಲಕರು ನೋಡ್ರಿ. ಎಲ್ಲಿ ನೀವ್ ಏನಾದ್ರು ಕೇಳಿದ್ರೆ ಮಾಲಕರು ಅಂತ ದೊಡ್ಡ ಆಸ್ತಿ ಮಾಡಿದ್ರು, ಇಂತ ದೊಡ್ಡ ಆಸ್ತಿ ಮಾಡಿದ್ರು ಕೇಳಕ್ ಸಾಧ್ಯನೇ ಇಲ್ಲ. ಅವ್ರ ಆಸ್ತಿ ಮಾಡುವುದು ನೋಡಿ, ನಾವಿಂತ ಗುಬ್ಬಿ ವೀರಣ್ಣ ಅವ್ರು ನೆನೆಸ್ತಾ ಇದೀವಿ. ಗುಬ್ಬಿ ವೀರಣ್ಣ ಅವ್ರು ದೊಡ್ಡ ಕಂಪನಿ ಅದು, ಹೌದಾ? ಗುಬ್ಬಿ ವೀರಣ್ಣ ಅವ್ರು ಮನೆ ಮಾಡಿ ಅವ್ರದ್ದು ಆಸ್ತಿ ಏನೇ ಅದು ಕೇಳಿದ್ರೆ ಗೊತ್ತಾಗತ್ತಾ? ಸಾಧ್ಯ ಇಲ್ಲ. ಅವ್ರ ಆಸ್ತಿ ಏನಪ್ಪಾ ಅಂತಂದ್ರೆ ನಮ್ಮ ಕರ್ನಾಟಕ ತುಂಬಾ ಎಲ್ಲ ಚೆಲ್ಲಿ ಹೋಗಿಬಿಟ್ಟ ಪ್ರತಿಭೆಗಳನ್ನು. ಆ ಪ್ರತಿಭೆಗಳೇ ನಮ್ಮ ಉತ್ತರ ಕರ್ನಾಟಕ ಕಲಾವಿದರು. ಇವಾಗ ಅವ್ರ ಜೀವನವನ್ನೇ ಒಂದು ರೂಪಾಯಿ ಇಟ್ಟಿದ್ದಾರೆ. ಅವ್ರು ಮೊದ್ಲೇ ಕಲಾವಿದರ ಕುಡುಕ ಅಂತ ಒಂದು ರಂಗಭೂಮಿಯ ಕಲಾವಿದರಲ್ಲಿ ಬಸವರಾಜ್ ತಿರ್ಲಾಪುರ, ರಾಜು ಶಿಗ್ಗಾಂವ್, ಜಯನ ಗೋಕಾಕ್, ಹನುಮಂತ ಸಂಗನಾಳ ಜಾಲಿಯಾಳದವರು, ಮಂಜುನಾಥ ಜಾಲಿಯಾಳ ಅವರು ಜಾಲಿಯಾಳದವರು, ದೇವಸಿದ್ದಯ್ಯ ರಘುವಂತ, ಎಸ್ ಅಪರಂಜಿ, ಮಂಜುನಾಥ್, ಚಂದ್ರಮ್ಮ ರಾಣೆಬೆನ್ನೂರು, ನಾಗಯ್ಯ ಕುಂಟೋಜಿ, ಪ್ರಿಯಾ ಹರಿಯೂರು, ಸಿದ್ದು ನಾಲತ್ವಾಡ, ದಾವಲ್ ತಾಳಿಕೋಟಿ, ಹರೀಶ್ ಹಿರಿಯೂರು, ಎಚ್ ಬಿ ಪರೀಟ್, ಕಲ್ಲು ಪರೀಟ್ ಸಹೋದರರು, ಸುಜಾತ ಗುಬ್ಬಿ, ಗಿರೀಶ್ ಕಂಕನವಾಡಿ, ಮೇಘರಾಜ್, ಪರಿಮಳ ಕಲಾವಂತ್, ಶ್ರೀಗೌರಿ, ರೇಖಾ, ಬೀರು ಹಾವಡಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಕಲಾವಿದರಿದ್ದಾರೆ. ಮತ್ತೆ ನಿಮ್ಗೆಲ್ಲ ಯಾವ ಕಲಾವಿದರು ಇಷ್ಟ, ತುಂಬಾ ಇಷ್ಟ? ಮತ್ತೆ ಇತ್ತೀಚೆಗೆ ಯಾವ ಕಲಾವಿದರನ್ನ ನೀವು ನೆನೆಸ್ಕೊಂಡ್ರಿ, ಯಾವ ಕಲಾವಿದರ ನಾಟಕವನ್ನ ನೋಡಿದ್ರಿ ನಮಗೆ ತಿಳಿಸಿ. ನಮಸ್ಕಾರ. ಇದೇ ರೀತಿಯ ಹೆಚ್ಚಿನ ಮನೋರಂಜನೆಗಾಗಿ ನೋಡ್ತಾ ಇರಿ ಜೆನ್ಜಿ 5G TV. ಇದು ಕನ್ನಡಿಗರ ಸಂಸ್ಕೃತಿ.